ಒಂದು ವೇಳೆ ಚುನಾವಣೆ ನಡೆದರೆ ವಾಟ್ ಆರ್ ದ ಪಾಸಿಬಲ್? ನೋಡಿ, ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿರ್ತಕ್ಕಂಥ ಪ್ರಮೇಯಗಳು ತುಂಬ ಕಡಿಮೆ ಇದೆ. ಏನೋ ಒಂದು ಸಲ ಬಸವರಾಜ ಪಾಟೀಲ್ ಸೇಡಂ ಅಧ್ಯಕ್ಷರಾದಾಗ ಒಂದು ಸಲ ಆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂದರೆ ಆಗ ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಬಣಗಳು ತಾಕಲಾಟ ನಡೆಸ್ತಾ ಇದ್ವು. ಅದು ಬಿಟ್ಟಲ್ಲಿ ಯಾವಾಗಲೂ ರಾಷ್ಟ್ರೀಯ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನೀವು ಶಾಸಕಾಂಗ ಪಕ್ಷದ ನಾಯಕರಿಗೆ BJPಯಲ್ಲಿ ಅನೇಕ ಬಾರಿ ಜಗಳಗಳು ನಡೆದಿವೆ. ನನಗೆ ನೆನಪಿರೋ ಪ್ರಕಾರ 99 BB ಶಿವಪ್ಪನವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಬಾರ್ದು ಅಂತ ಆಗ ಯಡಿಯೂರಪ್ಪ ಅನಂತಕುಮಾರ್ ಜೊತೆಗಿದ್ರು. ಜಗದೀಶ್ ಶೆಟ್ಟರ್ 1 ಟರ್ಮ್ MLA ಇದ್ರು. ಅವರನ್ನು ಕರ್ಕೊಂಡು ಬಂದು ಚುನಾವಣೆಗೆ ನಿಲ್ಲಿಸಲಾಯಿತು. ದೊಡ್ಡ ಗಲಾಟೆ ನಡೀತು, ಕಾರ್ ಮೇಲೆಲ್ಲ ಕಲ್ತೂರಾಟ ನಡೀತು. BB ಶಿವಪ್ಪನವ್ರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ, ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಿಕ್ಕೆ ಬಿಡಲಿಲ್ಲ. ಜಗದೀಶ್ ಶೆಟ್ಟರ್ ಆಗ ವಿರೋಧ ಪಕ್ಷದ ನಾಯಕರಾದರು. ಇನ್ನೊಮ್ಮೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಚುನಾವಣೆ ನಡೆದಿದ್ದು ಕ್ಯಾಪಿಟಲ್ ಹೋಟೆಲ್ನಲ್ಲಿ 2011. ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿದಾಗ ಗಡ್ಕರಿ ಮತ್ತು ಅಡ್ವಾಣಿಯವ್ರಿಗೆ ಅನಿಸಿತ್ತು ಅನಂತಕುಮಾರನ್ನು ಮುಖ್ಯಮಂತ್ರಿ ಮಾಡಬೇಕು. ಆದರೆ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಅನಂತಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡಲ್ಲ ಅಂತಂದಾಗ ವೋಟಿಂಗ್ ನಡೀತು ಕ್ಯಾಪಿಟಲ್ ಹೋಟೆಲ್ನಲ್ಲಿ. ಆಗ ಯಡಿಯೂರಪ್ಪನವ್ರ ಕಡೆಯಿಂದ ಸದಾನಂದ ಗೌಡರು, ಅನಂತಕುಮಾರ್ ಕಡೆಯಿಂದ ಜಗದೀಶ್ ಶೆಟ್ಟರ್ ಕ್ಯಾಂಡಿಡೇಟ್ ಆದರು. ಸದಾನಂದ ಗೌಡರು ಗೆದ್ದರು, ಮುಖ್ಯಮಂತ್ರಿ ಆದರು. ಜಗದೀಶ್ ಶೆಟ್ಟರ್ ನಂತರ ಮಂತ್ರಿ ಆದರು. ಮೊನ್ನೆ ಯಡಿಯೂರಪ್ಪನವ್ರು ಕೆಳಗೆ 21ರಲ್ಲಿ ಇಳಿದಾಗಲೂ ಕೂಡ ವೋಟಿಂಗ್ ಆಗುತ್ತೆ ಅನ್ನುವ ಸ್ಥಿತಿ ನಿರ್ಮಾಣ ಆಗಿತ್ತು ಬೊಮ್ಮಾಯಿ ಮತ್ತು ನಿರಾಣಿ ಮಧ್ಯೆ. ಆದರೆ ಧರ್ಮೇಂದ್ರ ಪ್ರಧಾನ್ ಬಂದು ನಿರಾಣಿಯವರನ್ನು ಮಾತಾಡಿಸಿ ಮನವೊಲಿಸಿದ ಮೇಲೆ ಬೊಮ್ಮಾಯಿ ಸರ್ವಸಮ್ಮತಿಯಿಂದ ಆಯ್ಕೆಯಾದರು. ಹೀಗೆ ಕರ್ನಾಟಕದ BJPಯಲ್ಲಿ ಇದೊಂದು ಇತಿಹಾಸ ಇದೆ, ಜಗಳದ ಇತಿಹಾಸ ನಿಶ್ಚಿತವಾಗಿದೆ. ಆದರೆ ಆಗ ಜಗಳಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಜಗಳದಲ್ಲೂ ಒಂದು ಮ್ಯಾಚುರಿಟಿ ಇರುತ್ತೆ. ಈಗ ಅನಂತಕುಮಾರ್ ಯಡಿಯೂರಪ್ಪನವರ ಜಗಳ ಹೇಗಿತ್ತು ಅಂದರೆ ಅದು ಹರಿಯುವ ಹಂತಕ್ಕೆ ಹೋಗ್ತಿರಲಿಲ್ಲ. ಆದರೆ ಇಲ್ಲಿ ಇದು ಸ್ಟಿಚ್ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಒಂದು, ಈಗ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೀತು ಅಂತ ಅಂದ್ಕೊಳ್ಳೋಣ. ಯಾರು ಗೆಲ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಜಿಲ್ಲಾಧ್ಯಕ್ಷರ ನೇಮಕವನ್ನು ವಿಜೇಂದ್ರ ಅವರೇ ಮಾಡಿದ್ದಾರೆ, ಪದಾಧಿಕಾರಿಗಳ ಅವರು ನೇಮಕದವರೇ ಆಗಿದ್ದಾರೆ. ಆದರೆ ಪಾರ್ಟಿಯಲ್ಲಿ ಒಂದು ವೇಳೆ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಯಾರು ಚುನಾವಣೆಗೆ ನಿಲ್ತಾರೆ, ನಾಳೆ ಯತ್ನಾಳ್ ವರ್ಸಸ್ ವಿಜೇಂದ್ರ ಬಿತ್ತು ಅಂತ ಅಂದ್ಕೊಳ್ಳೋಣ, ಟೆಲಿ ಯಾರು ಗೆದ್ದರೂ ಕೂಡ ಇನ್ನೊಬ್ಬರು ಪಾರ್ಟಿಯಲ್ಲಿರೋ ಸ್ಥಿತಿ ನಿರ್ಮಾಣ ಆಗಲ್ಲ. ದಿಸ್ ಇಸ್ ನಾಟ್, ಈಗ ಶಶಿ ಥರೂರ್ ವರ್ಸಸ್ ಮಲ್ಲಿಕಾರ್ಜುನ್ ಖರ್ಗೆ ನಡೀತು, ಇಟ್ ವಾಸ್ ಅ ಫ್ರೆಂಡ್ಲಿ ಫೈಟ್ ಅಲ್ವಾ? ಅಲ್ಲ, ಹಂಗಿದ್ದ ಒಂದು ಸಿಚುವೇಶನ್ ಬಂದರೆ ಯಡಿಯೂರಪ್ಪ ಅವರು ಎಲೆಕ್ಷನ್ ಆಗೋದಕ್ಕೆ ಬಿಡ್ತಾರಾ ಅನ್ನೋದು ಪ್ರಶ್ನೆ. ಅಲ್ಲ, ಯಡಿಯೂರಪ್ಪನವ್ರು ಆಗೋದಕ್ಕೆ ಬಿಡ್ತಾರೆ ಅನ್ನೋದಕ್ಕೆ ನೋಡಿ, ಈಗ ಇಡೀ ಜಗಳ ಏನಿದೆ ಅದು ಯಡಿಯೂರಪ್ಪನವ್ರ ವಿರುದ್ಧನೇ ಇದೆ. ಹೌದು. ಹೀಗಾಗಿ ಇಲ್ಲ, ಯಡಿಯೂರಪ್ಪನವ್ರು ಮಧ್ಯಪ್ರವೇಶ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯದಂತೆ ತಡೆಯುವ ಒಂದು ರೀತಿಯಾಗಿರ್ತಕ್ಕಂಥ ವಿಟೋ ಅವ್ರ ಹತ್ರ ಇದೆ ಅಂತ ಅನ್ನಿಸ್ತಾ ಇಲ್ಲ. ಆ ವಿಟೋ ಇರೋದು ಕೇವಲ ಅಮಿತ್ ಶಾ ಬಳಿ ಮಾತ್ರ. ನಡ್ಡಾ ಮಧ್ಯಪ್ರವೇಶ ಮಾಡಿದ್ರು, RSS ಮಧ್ಯಪ್ರವೇಶ ಮಾಡಿದ್ರು ಕೂಡ ಚುನಾವಣೆ ನಡೆಯದೇ ಇರುವ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಅಮಿತ್ ಶಾ ಏನಾದರೂ ತಟಸ್ಥ ಗುಂಪಿಗೆ ಈಗ ಚುನಾವಣೆ ನಡೆದ್ರೆ ಪಾರ್ಟಿ 2 ಹೋಳಾಗುತ್ತೆ ಕರ್ನಾಟಕದಲ್ಲಿ ಅನ್ನೋದನ್ನ ಮನವರಿಕೆ ಏನಂತಾರೆ, ಏಕ್ ಮಾರ್ ದೋ ತುಕುಡ ಅನ್ನುವ ರೀತಿಯಲ್ಲಿ ಕರೆದು ಹೇಳಿದರೆ ಮಾತ್ರ ಚುನಾವಣೆ ನಡೀಲಿಕ್ಕಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.